ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ಸೈಡ್ ಅನ್ನಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್. ಒಂದು ಸೈಡ್ ಅನ್ನ ಸಾಂಬಾರು ಮಾಡೋಕ್ಕಿಟ್ಟಿದ್ದೆ. ಅನ್ನ ಆಗಿತ್ತು. ಇಲ್ಲಿ ಸಂಡಿಗೆ ಸ್ವಲ್ಪ ಕರಿತಾ ಇದ್ದೆ, ಸೈಡ್ಸು ಹಪ್ಪಳ ಸಂಡಿಗೆ. ಮತ್ತೇನಪ್ಪ ಅಂದರೆ ಇದು ನೈಟ್ ಇದು ಹೊರಗೆ ಬಂದಿದ್ದೆ ಫ್ರೆಂಡ್ಸ್, ಟೆರೆಸ್ ಮೇಲೆ ನೈಟ್ ಇದು ಅಡುಗೆ ಮಾಡ್ತಾಯಿದ್ದೀನಿ. ಇನ್ನು ಅಡುಗೆ ಮುಗಿದಿಲ್ಲ ಫ್ರೆಂಡ್ಸ್, ಇನ್ನು ಮಾಡ್ತಾಯಿದ್ದೀನಿ. ಇದು ಬೆಳಗ್ಗಿನ ವಿಡಿಯೋ ಆಗಿರುತ್ತೆ. ಚಪಾತಿ ಪಲ್ಯ ಮಾಡಬೇಕಾಗಿತ್ತು ಬೆಳಗ್ಗಿನ ತಿಂಡಿಗೆ. ಹಾಗಾಗಿ ಶೇಂಗಾ ಹರ್ಕೊತಾ ಇದ್ದೆ ಜವಳಿಕಾಯಿ ಪಲ್ಯಕ್ಕೆ. ಶೇಂಗಾ ಹರ್ಕೊಂಡು ಆಮೇಲೆ ಅವನ್ನೆಲ್ಲ ಸ್ವಲ್ಪ ಚಪ್ಪಡಿಸ್ಕೋಬೇಕಾಗಿತ್ತು, ಎಲ್ಲ ತಿಕ್ಬಿಟ್ಟು. ಹಂಗಾಗಿ ಅದನ್ನು ಹುರಿದು ತಟ್ಟೆಗೆ ಇಟ್ಕೊತಾ ಇದ್ದೆ. ಆಮೇಲೆ ಜವಳಿಕಾಯಿ ಹುರಿತಾ ಇದ್ದೀನಿ ಫ್ರೆಂಡ್ಸ್. ಜವಳಿಕಾಯಿ ಹುರ್ಕೊಂಡು ಆಮೇಲೆ ಚಪಾತಿ ಮಾಡಬೇಕು. ಫಸ್ಟ್ ಪಲ್ಯ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಕಡೆ ಚಪಾತಿ ಮಾಡಿದ್ರೆ ಆಯ್ತು ಅಂತೇಳಿ ಅಲ್ಲೆಲ್ಲ ಅನ್ನ ಸಾಂಬಾರು ರೆಡಿ ಇತ್ತು. ಬರೀ ಪಲ್ಯ ಚಪಾತಿ ಒಂದೇ ಆಗಬೇಕಾಗಿತ್ತು ಫ್ರೆಂಡ್ಸ್. ಅದಕ್ಕೋಸ್ಕರನೇ ಮತ್ತು ಫಸ್ಟ್ ಜವಳಿಕಾಯಿ ಹುರಿದು ಇಟ್ಕೊಂಬಿಟ್ರೆ ಫಸ್ಟ್ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಬಿಟ್ರೆ ಆಮೇಲೆ ಚಪಾತಿ ಮಾಡ್ಕೊಂಡ್ರೆ ಲೇಟ್ ಆಗೋಲ್ಲ ಅಂತೇಳ್ಬಿಟ್ಟು ಅದಕ್ಕೋಸ್ಕರನೇ ಚಪಾತಿ ಹಿಟ್ಟು ಕಲಸಿಡ್ಬೇಕಿನ್ನ ಕಲಸಿಟ್ಟಿಲ್ಲ ಫ್ರೆಂಡ್ಸ್. ಫಸ್ಟ್ ಇದು ಮಾಡ್ಕೊಂಡು ಇದನ್ನೆಲ್ಲ ಹುರ್ಕೊಂಡು ಆಮೇಲೆ ಇದು ಮಾಡಿದ್ರಂತೇಳಿ ಇಲ್ಲಿ ಟೊಮೊಟೊ ಒಂದು ಉಳ್ಳಾಗಡ್ಡಿ ಹೆಚ್ತಾ ಇದ್ದೀನಿ. ಅವನ್ನ ಹೆಚ್ಕೊಂಡು ಆಮೇಲೆ ಫಸ್ಟ್ ಒಗ್ಗರಣೆ ಹಾಕ್ಕೊಳ್ಬೇಕಂತ ಹೇಳಿದ್ನಲ್ಲ, ಅವನ್ನೆಲ್ಲದಕ್ಕೂ ತರಕಾರಿ ಹೆಚ್ಕೊತಾ ಇದ್ದೆ. ತರಕಾರಿ ಹೆಚ್ಕೊಂತಾನೆ ಇದು ಹಂಗೆ ಸ್ವಲ್ಪ ಇದು ಚವಳಿಕಾಯಿ ಹುರಿತಾ ಇದ್ದೆ. ಎಲ್ಲ ತರಕಾರಿ ಕಟ್ ಮಾಡ್ಕೊಂಡು ರೆಡಿ ಆಗೈತಿ ಫ್ರೆಂಡ್ಸ್. ಹಂಗಾಗಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಇವನ್ನೆಲ್ಲ ಕರಿಕಾಳು ಜೀರಿಗೆ ಇವೆಲ್ಲ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಹೆಚ್ಕೊಂಡಿದ್ದೆ. ಇದು ಹಸಿಮೆಣ್ಸಿಕಾಯಿ ಹಾಕಲ್ಲ ನಾನು ಜವಳಿಕಾಯಿ ಪಲ್ಯಕ್ಕೆ, ಬರೀ ಶೇಂಗಾ ಆಮೇಲೆ ಗುರಳ ರುಬ್ಬಿ ಹಾಕ್ತೀವಿ. ಗುರಳ ನಾನು ಇಲ್ಲಿ ಹಾಕಿಲ್ಲ, ಬರೀ ಶೇಂಗಾ ಒಂದೇ ರುಬ್ಬಿ ಹಾಕಿದ್ದೀನಿ. ಯಾಕಪ್ಪ ಅಂದರೆ ನನಗೇನು ಗುರಳ ಅಷ್ಟು ಇಷ್ಟ ಆಗೋಲ್ಲ. ನಮ್ಮ ಮನೆಯವ್ರಿಗೆ ಗುರಳ ಅಂದರೆ ಭಾಳ ಇಷ್ಟ. ಹಂಗಾಗಿ ಅವರು ಏನೋ ಊಟಕ್ಕೆ ಬರೋಲ್ಲ ಅಂತೇಳಿದ್ರು, ಅದಕ್ಕೋಸ್ಕರನೇ ಬರೀ ಶೇಂಗಾ ಅಷ್ಟೇ ರುಬ್ಬಿ ಹಾಕಿದ್ದೆ. ಶೇಂಗಾ ಅಷ್ಟೇ ರುಬ್ಬಿ ಹಾಕಿದ್ನಲ್ಲ, ಇಲ್ಲಿ ನಮಗೆ ಎಷ್ಟು ಬೇಕಷ್ಟು ಕುದಿಯೋಕ್ಕೋಸ್ಕರ ನಾನು ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅನ್ನಕ್ಕೂ ಮಾಡ್ಕೊಬೋದು, ಚಪಾತಿಗೂ ಮಾಡ್ಕೊಬೋದು. ಹಂಗಾಗಿ ನಾನಿಲ್ಲಿ ಚಪಾತಿ ಹಿಟ್ಟಿಂದೊಂದು ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟೊಂದು ಕಲಸಿಟ್ಟು ಹೋಗ್ಬಿಟ್ರೆ ಆಮೇಲೆ ಕಡೆಗೆ ಬಂದುಬಿಟ್ಟು ಮಾಡ್ಕೊಳಕ್ಕೆ ಬರ್ತದೆ ಚಪಾತಿ ಅಂತ ಹೇಳಿ ಇಲ್ಲೆಲ್ಲ ಇದಕ್ಕೆ ಶೇಂಗಾ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಆಮೇಲೆ ಎಲ್ಲ ಫುಲ್ಲು ಕುದ್ದಿದ ಮೇಲೆ ಹಾಕ್ತೀನಿ ಫ್ರೆಂಡ್ಸ್. ಹಂಗಾಗಿ ಇವಾಗ ಚಪಾತಿ ಹಿಟ್ಟು ಕಲ್ಸ್ಕೊಳಕ್ಕೆ ದಬ್ರಿ ತೊಗೊಂಡೆ, ತೊಳ್ಕೊಂಡು ಎಲ್ಲದನ್ನು ಚಪಾತಿ ಹಿಟ್ಟು ಕಲಸಿಟ್ಕೊತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆದರೆ ಅಲ್ಲಿ ಚಪಾತಿ ಹಿಟ್ಟು ತೊಗೊತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಸಿಟ್ರೆ ಬೇಗ ನೆನ್ಕೊಂಬಿಡ್ತಿತ್ತು, ಆವಾಗಲೇ ನೆನಪಿರಲಿಲ್ಲ. ಹಂಗಾಗಿ ನಾನು ಕಲಸಿಟ್ಟಿರಲಿಲ್ಲ ಚಪಾತಿ ಹಿಟ್ಟು. ಈಗ ಕಲಸಿಡ್ತಾಯಿದ್ದೀನಿ. ಈಗ ಕಲಸಿಟ್ರೆ ಮಧ್ಯಾಹ್ನ ಎಲ್ಲ ಈಗ ಊಟಕ್ಕೆ ಹೆಂಗೆ ಅಷ್ಟೊತ್ತಿಗೆ ನೆನ್ಕೊಂಬಿಡ್ತೈತಿ. ಈಗಿನ 11 ಗಂಟೆ ಆಗೈತಿ ಫ್ರೆಂಡ್ಸ್. ಹಂಗಾಗಿ ಫಸ್ಟ್ ಪಲ್ಯ ಮಾಡಿಟ್ರೆ ಚಪಾತಿ ಹಿಟ್ಟು ಕಲಸಿಟ್ರೆ ಯಾವಾಗ ಬೇಕಾದರೂ ಮಾಡ್ಕೊಬೋದಲ್ಲ. ಹಂಗಾಗಿ ಇವಾಗ ಇಲ್ಲಿ ಕಲಸಿಡ್ತಾಯಿದ್ದೀನಿ ಚಪಾತಿ ಹಿಟ್ಟು. ಇಲ್ಲಿ ಪಲ್ಯ ಕುದೀತಾ ಐತಿ. ಇಲ್ಲಿ ಶೇಂಗಾ ಎಲ್ಲ ಆಗಲೇ ರುಬ್ಬಿಟ್ಟಿದ್ದೀನಿ, ಹಾಕಿಲ್ಲ ಅದಕ್ಕಿನ್ನ ಸ್ವಲ್ಪ ಭಾಳ ಕುದಿಬೇಕು ಫ್ರೆಂಡ್ಸ್. ಹಂಗಾಗಿ ಹೋಗಿ ಬರ್ತೀನಿ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಹೋಗಿ ಬರ್ತೀನಿ.